ಅಯೋಧ್ಯೆಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಬರಲಿದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಮಾನ್ಯರು ಕೂಡ, ಅವರ ಅಭಿಮಾನಿಗಳು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆಯನ್ನ ಅಯೋಧ್ಯೆಯಲ್ಲಿ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿಯ ಮಂತ್ರವನ್ನು ಜಪಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂದರೆ 12 ಗಂಟೆ 15 ನಿಮಿಷಕ್ಕೆ 15,000 ಕೋಟಿ ಯೋಜನೆಗೆ ಚಾಲನೆ ಕೊಡಲಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಅಯೋಧ್ಯೆಯ ರಾಮಪಥ, ಭಕ್ತಿಪಥ, ಧರ್ಮಪಥಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಶ್ರೀರಾಮ ಮಂದಿರ ಮಾದರಿಯ ಏರ್ಪೋರ್ಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ಅತ್ಯಾಧುನಿಕ ರೈಲ್ವೆ ನಿಲ್ದಾಣವು ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ. ಹಾಗಾಗಿ ಅಯೋಧ್ಯೆಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಮೋದಿ ಸ್ವಾಗತಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಗಿದೆ. ರಾಮನಗರಿ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ರಾಮನ ಅದ್ದೂರಿ ಫ್ಲೆಕ್ಸ್ಗಳನ್ನು ನೀವು ರಸ್ತೆಯ ಇಕ್ಕೆಲಗಳಲ್ಲಿ ಗಮನಿಸಬಹುದು ಮತ್ತು ಕೇಸರಿ ಬಾವುಟಗಳನ್ನು ನೀವು ರಸ್ತೆಯ ಇಕ್ಕೆಲಗಳಲ್ಲಿ ಗಮನಿಸಬಹುದು. ರಾಮ ಅಂದಾಗ ರಾಮನ ಭಕ್ತರು ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಬಹಳ ಕಾತರದಿಂದ ವೀಕ್ಷಿಸಲಿದ್ದಾರೆ ಮತ್ತು ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಿರೋದ್ರಿಂದಾಗಿ ನರೇಂದ್ರ ಮೋದಿ ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ನೋಡಿ, ನೂತನ ರಾಮ ಮಂದಿರದ ಮೂಲಕ ಕೋಟ್ಯಾಂತರ ಭಕ್ತರ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ರಾಮನಗರಿ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಭೇಟಿ ನೀಡ್ತಾ ಇದ್ದು 15,000 ಕೋಟಿ ರೂಪಾಯಿ ಯೋಜನೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ, ನರೇಂದ್ರ ಮೋದಿಯವರು ಇನ್ನೇನು ಕೆಲ ಕ್ಷಣಗಳಲ್ಲಿ ಅಯೋಧ್ಯೆಯನ್ನು ತಲುಪ್ತಾರೆ. ಸಮಯ ನಿಗದಿಯಾಗಿರುವಂತೆ ನಾವು ನೋಡೋದಾದರೆ 11 ಗಂಟೆ 15 ನಿಮಿಷಕ್ಕೆ ಅಯೋಧ್ಯೆಯನ್ನು ತಲುಪಲಿದ್ದಾರೆ. ಇನ್ನೇನು 10 ನಿಮಿಷ ಅಷ್ಟೇ ನರೇಂದ್ರ ಮೋದಿಯವರು ಅಯೋಧ್ಯೆಯನ್ನು ತಲುಪ್ತಾರೆ. ಆ ಸಂದರ್ಭವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಯೋಧ್ಯೆಯ ರಸ್ತೆಯ ಬದಿಗಳಲ್ಲಿ ನೋಡಿ ಬಹಳಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸಬಹುದು. ಆರಂಭದ ಕಾರ್ಯಕ್ರಮಗಳೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹೊಸ ಅಮೃತ ಭಾರತ್ ರೈಲುಗಳು, ವಂದೇ ಭಾರತ್ ರೈಲುಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಅಲ್ಲದೆ ಇನ್ನೂ ಹಲವಾರು ರೈಲ್ವೆ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಭದ್ರತೆಯ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಲಾಗಿದೆ. ಮತ್ತು ಅಯೋಧ್ಯೆ ಒಂದು ರೀತಿ ಸಂಪೂರ್ಣವಾಗಿ ಹಬ್ಬದ ವಾತಾವರಣದಿಂದ ಮಿಂದೇಳ್ತಾ ಇದೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ ಅಯೋಧ್ಯೆ ಅಂದಾಗ ವಿಶೇಷವಾಗಿ ರಾಮನಗರಿ ಅಂತ ನಾವು ಕರಿತೀವಿ. ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಹಾಗಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮೋತ್ಸವ ನಡೆಯಲಿದೆ ಅಂತ ಹೇಳಿ ಅಲ್ಲಿನ ಜನಸಾಮಾನ್ಯರು ಭಾವಿಸಿದ್ದಾರೆ. ನೀನು ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆ ಧಾಮ್ ಜಂಕ್ಷನ್ಗೆ ನರೇಂದ್ರ ಮೋದಿ ಆಗಮಿಸ್ತಾರೆ. ನಂತರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಂತೆಯೇ ಬೃಹತ್ ರೋಡ್ ಶೋದಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. ಸುಮಾರು 15 ಕಿಲೋಮೀಟರ್ನ ರೋಡ್ ಶೋ ಇದು. ಉತ್ತರ ಪ್ರದೇಶದಲ್ಲಿರುವಂತಹ ಅಯೋಧ್ಯೆ ಒಂದು ರೀತಿ ಹಬ್ಬದ ವಾತಾವರಣದಿಂದ ಮಿಂದೇಳ್ತಾ ಇದೆ. ಆ ದೃಶ್ಯಗಳನ್ನು ನೀವಿಲ್ಲಿ ಗಮನಿಸಬಹುದು. ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತಿನ ಕಾರ್ಯಕ್ರಮಗಳೇನು ಅಂತ ಒಂದ್ಸಲ ನಾವು ನೋಡ್ತಾ ಹೋಗೋಣ. ನೋಡಿ, ನೂತನ ರಾಮ ಮಂದಿರದ ಮೂಲಕ ಕೋಟ್ಯಾಂತರ ಭಕ್ತರ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ರಾಮನಗರಿ ಹೇಗೆ ಸಿದ್ಧವಾಗಿದೆ ಅಂತ ಈ ದೃಶ್ಯದಲ್ಲಿ ನೀವಿಲ್ಲಿ ನೋಡ್ತಾ ಹೋಗಬಹುದು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಶನಿವಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆಗೆ ಭೇಟಿ ಕೊಡ್ತಾರೆ. ಜೊತೆಗೆ 15,000 ಕೋಟಿ ರೂಪಾಯಿ ಯೋಜನೆಗೆ ಚಾಲನೆ ನೀಡ್ತಾರೆ. ರಸ್ತೆಯ ಬದಿಗಳಲ್ಲಿ ಕಾದು ನಿಂತಿರುವಂತಹ ನರೇಂದ್ರ ಮೋದಿ ಅಭಿಮಾನಿ ವೃಂದವನ್ನು ನೀವಿಲ್ಲಿ ಗಮನಿಸಬಹುದು. ಭಾರತೀಯ ಜನತಾ ಪಾರ್ಟಿಯ ಬಾವುಟಗಳು ಇಲ್ಲಿ ರಾರಾಜಿಸ್ತಾ ಇದ್ದಾವೆ.
उत्सुकता के साथ प्रधानमंत्री ನೋಡಿ, ಇದೀಗ ರೋಡ್ ಶೋ ಕೂಡ ಆರಂಭ ಆಗಿದೆ. ಭಾರತ ಅಂದಾಗ ಸಾಂಸ್ಕೃತಿಕ ನಗರಿ, ವಿಶೇಷವಾಗಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಅಡಿಪಾಯವಾಗಿಟ್ಕೊಂಡಿರುವಂತಹ ಈ ಭಾರತ ಭೂಮಿಯಲ್ಲಿ ಬಹಳ ವಿಶೇಷವಾಗಿ ತನ್ನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಈ ಭಾರತ ಭೂಮಿಯಲ್ಲಿ ಅಯೋಧ್ಯೆ ಅಂದಾಗ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ಇವತ್ತು ನರೇಂದ್ರ ಮೋದಿಯವರು ಅಂದ ಸಂದರ್ಭದಲ್ಲೂ ಕೂಡ 15 ಕಿಲೋಮೀಟರ್ನ ರೋಡ್ ಶೋನಲ್ಲಿ ಭಾಗಿಯಾಗ್ತಿದ್ದಾರೆ. ಅಲ್ಲಿರುವಂತಹ ನರೇಂದ್ರ ಮೋದಿಯ ಅಭಿಮಾನಿಗಳು, ದೇಶದ ಪ್ರಧಾನಿಯವರ ಅಭಿಮಾನಿಗಳು ನೋಡಿ ರಸ್ತೆಯ ಬದುಗಳಲ್ಲಿ ಕಾದು ಕುಳಿತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಿದ್ದಾರೆ. ತಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಅದನ್ನು ನೀವಿಲ್ಲಿ ಗಮನಿಸಬಹುದು. ಪುನರಾಭಿವೃದ್ಧಿಗೊಂಡಂತಹ ಅಯೋಧ್ಯೆಗೆ ಅಂದರೆ ವಿಶೇಷವಾಗಿ ಜಂಕ್ಷನ್ ಇದೆ, ಆ ಜಂಕ್ಷನ್ಗೆ ಬರ್ತಾರೆ. ನಂತರ ಈಗ ರೋಡ್ ಶೋನಲ್ಲಿ ಭಾಗಿಯಾಗ್ತಿರೋದನ್ನು ನೀವಿಲ್ಲಿ ಗಮನಿಸಬಹುದು. 15 ಸಾವಿರ ಕೋಟಿ ಯೋಜನೆಗಳಿಗೆ ಚಾಲನೆಯನ್ನು ನೀಡುತ್ತಾರೆ. ಅಯೋಧ್ಯೆ ಜಂಕ್ಷನ್ ಏನಿದೆ ಅಲ್ಲಿಗೆ ಬರ್ತಾ ಇದ್ದಂತೆಯೇ ರೋಡ್ ಶೋ ಕೂಡ ಆರಂಭ ಆಗಿದೆ. ಸೊ ರಸ್ತೆಯ ಬದುಗಳಲ್ಲಿರುವಂತಹ ಅಭಿಮಾನಿಗಳು ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ತಿದ್ದಾರೆ. ನೋಡಿ, ಆರಂಭದಲ್ಲಿ ಹೊಸ ಅಮೃತ ಭಾರತ್ ರೈಲುಗಳು ಹಾಗೆಯೇ ವಂದೇ ಭಾರತ ರೈಲುಗಳನ್ನು ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಸಮರ್ಪಿಸಲಿದ್ದಾರೆ. ಅಲ್ಲದೆ ಹಲವಾರು ರೈಲ್ವೆ ಯೋಜನೆಗಳಿಗೂ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಿರುವ ಸಂದರ್ಭದಲ್ಲಿ 15 ಕಿಲೋಮೀಟರ್ನ ರೋಡ್ ಶೋದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಕಾದು ಕುಳಿತಿರುವಂತಹ ಅಭಿಮಾನಿಗಳು ತಮ್ಮದೇ ಕಲಾ ತಂಡಗಳನ್ನಿಟ್ಟುಕೊಂಡು ತಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಅವರನ್ನು ಸ್ವಾಗತಿಸುವಂತಹ ಎಲ್ಲ ಪ್ರಯತ್ನದಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಜೊತೆಗೆ ಮುಂದಿನ ಕಾರ್ಯಕ್ರಮಗಳೇನು ಅದನ್ನು ಕೂಡ ನೋಡ್ತಾ ಹೋಗೋಣ. 12 ಗಂಟೆ 15 ನಿಮಿಷಕ್ಕೆ ಹೊಸದಾಗಿ ನಿರ್ಮಿಸಲಾದ ಅಯೋಧ್ಯೆ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸ್ತಾರೆ. ಭಾಳ ವಿಶೇಷವಾದಂಥ ಸನ್ನಿವೇಶ. 500 ವರ್ಷಗಳ ಕನಸಿದು, ಒಂದಲ್ಲ ಎರಡಲ್ಲ 500 ವರ್ಷಗಳ ಕನಸು. ಕಾರಣ ರಾಮ ಮಂದಿರ ಅಂದಾಗ ಅದನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವುದಕ್ಕೆ ಇದ್ದಂತಹ ಅಡೆತಡೆಗಳನ್ನು ಹಲವಾರು ವರ್ಷಗಳಿಂದ ಎದುರಿಸಿ ಕಡೆಗೆ ಒಂದು ಸಂಕಲ್ಪ ಮಾಡಿ ಇವತ್ತು ಅದೆಲ್ಲವೂ ಕೂಡ ಪೂರ್ಣಗೊಳ್ತಾ ಇದೆ. ಜನವರಿ 22ರ ದಿನ ಅಂತೂ ಬಹಳ ವಿಶೇಷವಾದ ದಿನ ಅಂತ ಹೇಳ್ಬೋದು. ಅದಕ್ಕೂ ಪೂರ್ವದಲ್ಲಿ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳು ಇದು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಇವತ್ತು ಪುನರಾಭಿವೃದ್ಧಿಗೊಂಡಂತಹ ಅಯೋಧ್ಯೆಗೆ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಹೊಸ ರೈಲುಗಳ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಏರ್ಪೋರ್ಟ್ ನೋಡಿ, ಅಯೋಧ್ಯೆಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಸಕಲ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯ ಕೆಲವೊಂದು ಯೋಜನೆಗಳು, ವಿಶೇಷವಾಗಿ ಹೊಸದಾಗಿ ನಿರ್ಮಿಸಲಾದ ಅಯೋಧ್ಯೆ ವಿಮಾನ ನಿಲ್ದಾಣವನ್ನು ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ನಡೀತಾ ಇರುವಂಥ ರೋಡ್ ಶೋವನ್ನು ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. ಅಲ್ಲಿ ಅವರು 15,000 ಕೋಟಿಗಿಂತ ಹೆಚ್ಚು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಇವುಗಳಲ್ಲಿ ಅಯೋಧ್ಯೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಗೆ 11,100 ಕೋಟಿ ಅಂಥೇಳಿ ಒಂದಷ್ಟು ಯೋಜನೆಗಳ ನೀಲಿನಕ್ಷೆಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಆ ವಿಚಾರದ ಸಂಬಂಧ ಒಂದಷ್ಟು ಸಾರ್ವಜನಿಕವಾಗಿ ನರೇಂದ್ರ ಮೋದಿ ಮಾತಾಡ್ತಾರೆ. ಉತ್ತರ ಪ್ರದೇಶದಾದ್ಯಂತ ಇತರ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಸುಮಾರು 4,600 ಕೋಟಿ ಯೋಜನೆಗಳು ಸೇರಿದ್ದಾವೆ. ಏನಿದು 15,000 ಕೋಟಿ ಅಂತ ನಾವು ನೋಡ್ತಾ ಹೋಗೋದಾದರೆ, ಅಯೋಧ್ಯೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿ ಆಗಬೇಕು. ಇದೊಂದು ಪುಣ್ಯ ಕ್ಷೇತ್ರವಾಗಿ ಮಾರ್ಪಾಡಾಗ್ತಾ ಇದೆ, ಪುನರ್ ಅಭಿವೃದ್ಧಿಗೊಂಡಿರುವಂತಹ ನಗರವಾಗ್ತಾ ಇದೆ. ಹಾಗಾಗಿ ಸುತ್ತಮುತ್ತಲಿನ ಕ್ಷೇತ್ರಗಳು ಅಂತೇನಿದೆ ಆ ಭಾಗಗಳು ಅಭಿವೃದ್ಧಿಗೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ 11,100 ಕೋಟಿ ಯೋಜನೆಗಳು, ಜೊತೆಗೆ ಉತ್ತರ ಪ್ರದೇಶದಾದ್ಯಂತ ಇತರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 4,600 ಕೋಟಿಯ ಯೋಜನೆಗಳು ಕೂಡ ಸೇರಿಕೊಂಡಿದ್ದಾವೆ. ಇನ್ನು ಇವತ್ತು ಅಯೋಧ್ಯೆಗೆ ಭೇಟಿ ಕೊಡೋ ಸಂಬಂಧ ನರೇಂದ್ರ ಮೋದಿಯವರು ಕೂಡ ತಮ್ಮ ಎಕ್ಸ್ ಅಥವಾ ಟ್ವಿಟರ್ ಖಾತೆಯಲ್ಲಿ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಸರ್ಕಾರ ವಿಶ್ವದರ್ಜೆಯ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ, ಸಂಪರ್ಕವನ್ನು ಸುಧಾರಿಸೋದಕ್ಕೆ, ಭಗವಾನ್ ಶ್ರೀರಾಮನ ನಗರವಾದ ಅಯೋಧ್ಯೆಯ ಶ್ರೀಮಂತ ಪರಂಪರೆಯನ್ನು ರಕ್ಷಿಸೋದಕ್ಕೆ
ಸಂರಕ್ಷಿಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ದಿಸೆಯಲ್ಲಿ ನಾನು ನೂತನವಾಗಿ ನಿರ್ಮಿಸಲಾದ ವಿಮಾನ ನಿಲ್ದಾಣ, ಪುನರ್ ಅಭಿವೃದ್ಧಿಗೊಂಡಂತಹ ರೈಲು ನಿಲ್ದಾಣವನ್ನು ಉದ್ಘಾಟಿಸಲಿದ್ದೇನೆ ಅಂತ ನರೇಂದ್ರ ಮೋದಿ ಬರೆದುಕೊಂಡಿದ್ದಾರೆ. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇರುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ವಿಶೇಷವಾಗಿ ಅವರ ಅಭಿಮಾನಿಗಳು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಬೆಂಬಲಿಗರು, ಹಿತೈಷಿಗಳು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ತಿದ್ದಾರೆ. ಎಲ್ಲೇ ರೋಡ್ ಶೋ ಆದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವರ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂತಹದ್ದೇ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿಯವರು ಬರ್ತಾ ಇದ್ದಂತೆಯೇ ಅವರಿಗೆ ಕೈ ಬೀಸಿ ತಮ್ಮದೇ ಆದಂಥ ನಮನವನ್ನು ಸಲ್ಲಿಸುವಂಥ ದೃಷ್ಟಿಯಿಂದ ನೋಡಿ ಬಹಳಷ್ಟು ಅಭಿಮಾನಿಗಳು ಕಾತರಾಗಿದ್ದಾರೆ. ಮತ್ತು ಆಗಲೇ ಹೇಳಿದ ಹಾಗೆ ಭಾರತ ಅಂದಾಗ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತಹ ನಾಡಿದು. ಇಂಥ ಸಂದರ್ಭದಲ್ಲಿ ಸಂಪ್ರದಾಯ, ಆಚಾರ, ವಿಚಾರ ಅಂದಾಗ ಆ ಆಚಾರ ವಿಚಾರಗಳನ್ನು ಕಲಾ ತಂಡಗಳ ಮೂಲಕ ನರೇಂದ್ರ ಮೋದಿಯವರ ಮುಂದೆ ಪ್ರದರ್ಶನ ಮಾಡುವಂತಹ ವಿಶೇಷವಾದ ಕಾಳಜಿಯನ್ನು, ಅಭಿಮಾನವನ್ನು ಈ ಅಯೋಧ್ಯೆ ಭಾಗದ ಜನ ಹೊಂದಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾವಾಗ ರೋಡ್ ಶೋ ಆ ಕಾರಿನಲ್ಲಿ ನರೇಂದ್ರ ಮೋದಿಯವರು ಬರ್ತಾರೆ, ಆ ಭಾಗದಲ್ಲೇ ರಸ್ತೆಯ ಇಕ್ಕಲಗಳಲ್ಲಿ ಸಣ್ಣದಾಗಿ ಒಂದು ಸ್ಟೇಜನ್ನು ಹಾಕ್ಕೊಂಡು ಅಲ್ಲೇ ಕಲಾ ತಂಡಗಳ ಮೂಲಕ ತಮ್ಮ ಸಾಂಸ್ಕೃತಿಕ ಚಟುವಟಿಕೆಯನ್ನು ನರೇಂದ್ರ ಮೋದಿಯವರ ಮುಂದಿಡುವಂಥ ಪ್ರಯತ್ನದಲ್ಲಿದ್ದಾರೆ. ನೋಡಿ, ವಿಶೇಷವಾಗಿ ವೇಷಭೂಷಣಗಳನ್ನು ಧರಿಸಿ ತಮ್ಮದೇ ಆದಂಥ ಕಲಾ ನೈಪುಣ್ಯತೆಯನ್ನು ಕಲಾ ತಂಡಗಳು ಇಲ್ಲಿ ತೋರಿಸ್ತಾ ಇದ್ದಾವೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದರ ಜೊತೆಗೆ ನರೇಂದ್ರ ಮೋದಿಯವರು ಟ್ವಿಟರ್ ಖಾತೆಯಲ್ಲಿ ಏನೆಲ್ಲ ಬರೆದುಕೊಂಡಿದ್ದಾರೆ ನೋಡ್ತಾ ಹೋಗೋಣ. ನಮ್ಮ ಸರ್ಕಾರ ವಿಶ್ವದರ್ಜೆಯ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ, ಸಂಪರ್ಕವನ್ನು ಸುಧಾರಿಸೋದಕ್ಕೆ, ಭಗವಾನ್ ಶ್ರೀರಾಮನ ನಗರವಾದ ಅಯೋಧ್ಯೆಯ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸೋದಕ್ಕೆ ನಿರ್ಧರಿಸಿದೆ. ಈ ದಿಸೆಯಲ್ಲಿ ನಾನು ನೂತನವಾಗಿ ನಿರ್ಮಿಸಲಾದ ವಿಮಾನ ನಿಲ್ದಾಣ, ಪುನರ್ ಅಭಿವೃದ್ಧಿಗೊಂಡ ರೈಲು ನಿಲ್ದಾಣವನ್ನು ಉದ್ಘಾಟಿಸ್ತೀನಿ. ಇದರೊಂದಿಗೆ ಇನ್ನೂ ಹಲವು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸ್ತೀನಿ ಅಂತ ನರೇಂದ್ರ ಮೋದಿ ಬರೆದುಕೊಂಡಿದ್ದಾರೆ. ಯೋಜನೆಗಳು ಅಯೋಧ್ಯೆ ಸೇರಿದಂತೆ ದೇಶದ ಹಲವು ಪ್ರದೇಶಗಳಲ್ಲಿ ನನ್ನ ಕುಟುಂಬ ಸದಸ್ಯರ ಬದುಕನ್ನು ಹಸನುಗೊಳಿಸುತ್ತೆ ಅಂತ ಹೇಳಿದ್ದಾರೆ. ಏನಿವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ, 15,000 ಕೋಟಿಗೆ ಸಂಬಂಧಪಟ್ಟಂಥ ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮ ಏನಾಗುತ್ತೆ, ಇದು ಸೇರಿದಂತೆ ಹಲವು ಯೋಜನೆಗಳು ಹಲವು ಪ್ರದೇಶಗಳಲ್ಲಿರುವಂಥ ನನ್ನ ಕುಟುಂಬದ ಸದಸ್ಯರು ಅಂದರೆ ದೇಶದ ಜನ ಅಂತ ಅವರ ಬದುಕನ್ನು ಹಸನುಗೊಳಿಸುವಂಥ ವಿಶ್ವಾಸ ಇದೆ ಅಂತ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಖಾತೆಯ ಮೂಲಕ ಬರೆದುಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ನಡೀತಾ ಇರುವಂಥ ಸಂದರ್ಭ ಇದು. ನೋಡಿ, 15 ಕಿಲೋಮೀಟರ್ನ ರೋಡ್ ಶೋನಲ್ಲಿ ಭಾಗಿಯಾಗ್ತಿರುವ ನರೇಂದ್ರ ಮೋದಿ ಅವರನ್ನು ನೀವಿಲ್ಲಿ ಗಮನಿಸಬಹುದು. ರಸ್ತೆಯ ಇಕ್ಕೆಲಗಳಲ್ಲಿ ಭಾಗಿಯಾಗಿರುವಂತಹ ಅಯೋಧ್ಯೆಯ ಜನಸಾಗರ. ಆಗಲೇ ಹೇಳಿದಂತೆ ಭರತ ಭೂಮಿ ಅಂದಾಗ ಸಾಂಸ್ಕೃತಿಕ ನಾಡು ಇದು. ವಿಶೇಷ ಕಲಾ ತಂಡಗಳ ಮೂಲಕ ನರೇಂದ್ರ ಮೋದಿ ಬರುವಂತಹ ರಸ್ತೆಗಳಲ್ಲಿ ಕಾತರದಿಂದ ಕಾಯ್ತಾ ಇರುವಂತಹ ಜನಸಾಮಾನ್ಯರು ಅಲ್ಲೇ ಪುಟ್ಟದಾಗಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡು ತಮ್ಮ ಕಲಾ ತಂಡಗಳ ಮೂಲಕ ಕಲಾ ಶ್ರೀಮಂತಿಕೆಯನ್ನು ಕಲಾ ಪ್ರದರ್ಶನದ ಮೂಲಕ ನರೇಂದ್ರ ಮೋದಿಯವರ ಮುಂದಿಡುವಂಥ ಪ್ರಯತ್ನದಲ್ಲಿ ಆ ಕಲಾವಿದರಿದ್ದಾರೆ. ಬಹಳ ವಿಶೇಷವಾಗಿ ಆ ಕಾರು ಹೋಗ್ತಾ ಇದ್ದಂತೆಯೇ ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಆ ವಿಡಿಯೋ ಚಿತ್ರೀಕರಣಕ್ಕೂ ಕೂಡ ಅಲ್ಲಿನ ಯುವಕರು ಮುಂದಾಗಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮೋದಿ ಮೋದಿ ಅಂಥೇಳಿ ಘೋಷಣೆ ಜೈಕಾರಗಳನ್ನು ಆ ಭಾಗದಲ್ಲಿರುವಂಥ ಜನಸಾಮಾನ್ಯರು ಕೂಗ್ತಾ ಇದ್ದಾರೆ. ಅಭಿಮಾನಿಗಳಿಂದ ಪ್ರಧಾನಿ ನರೇಂದ್ರ ಮೋದಿಗೆ ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ. ಬಹಳ ವಿಶೇಷವಾದ ದಿನ ಅಂಥೇಳಿ ಅಲ್ಲಿನ ಜನ ಇದನ್ನು ಪರಿಗಣಿಸಿದ್ದಾರೆ. ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳು ಕೂಡ ಕಂಡು ಬರ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟಂತಹ ಫ್ಲೆಕ್ಸ್ಗಳಿರ್ಬೋದು, ಬ್ಯಾನರ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ಅಭಿಮಾನಿಗಳು ತಂದಿಟ್ಟಿದ್ದಾರೆ. ಮೋದಿ ಸಾಗೋ ರಸ್ತೆಯುದ್ದಕ್ಕೂ ಜನವೋ ಜನ, ಬಹಳಷ್ಟು ಜನಸಾಮಾನ್ಯರು ಸೇರಿದ್ದಾರೆ. ಸೊ ಆ ಎಲ್ಲ ದೃಶ್ಯವನ್ನು ಗಮನಿಸಬಹುದು. ನರೇಂದ್ರ ಮೋದಿ ಸಂಚರಿಸುವಂತಹ ಆ ರಸ್ತೆಯ ಬದಿಗಳಲ್ಲಿ ಅಭಿಮಾನಿಗಳು ನರೇಂದ್ರ ಮೋದಿ ಅವರನ್ನು ಫೋಟೋ ಹಿಡ್ಕೊಂಡಿದ್ದಾರೆ, ಅವರ ಭಿತ್ತಿಪತ್ರಿಕೆಗಳನ್ನು ಇಟ್ಕೊಂಡಿದ್ದಾರೆ. ಬ್ಯಾನರ್, ಬಂಟಿಂಗ್ಸ್ ಅಂತ ಏನು ನಾವು ಕರಿತೀವಿ, ಅದನ್ನು ಪುಟ್ಟ ಪುಟ್ಟ ವೇದಿಕೆಗಳ ಮೂಲಕ ಅಲಂಕರಿಸಿ ಅದನ್ನು ಮೋದಿಯವರು ನೋಡಲಿ ಅನ್ನುವಂಥ ಉದ್ದೇಶದಿಂದ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಹಾಗೆಯೇ ಮೋದಿ ಸಾಗುವಂಥ ರಸ್ತೆ ಯುದ್ಧಕ್ಕೆ ಜನಸಾಮಾನ್ಯರು ಸೇರಿರುವುದನ್ನು ನೀವು ಗಮನಿಸ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಸನ್ನಿವೇಶ ಅಂತ ಇದನ್ನು ಹೇಳಲಾಗ್ತಾ ಇದೆ. ಅಯೋಧ್ಯೆಗೆ ಬಂದಿರುವಂಥ ನರೇಂದ್ರ ಮೋದಿಯವರು ಇವತ್ತು ವಿಶೇಷವಾಗಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. 15,000 ಕೋಟಿ ರೂಪಾಯಿಯ ಯೋಜನೆಗಳಿಗೆ ಚಾಲನೆಯನ್ನು ನೀಡುತ್ತಾರೆ.
ನಂತರ ಏರ್ಪೋರ್ಟ್ ಉದ್ಘಾಟನಾ ಕಾರ್ಯಕ್ರಮ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ರಸ್ತೆಯ ಬದುಗಳಲ್ಲಿ ನಿಂತಿರುವಂತಹ ನರೇಂದ್ರ ಮೋದಿಯವರ ಅಭಿಮಾನಿಗಳು ನರೇಂದ್ರ ಮೋದಿಯವರ ಚಿತ್ರಗಳನ್ನು ಹಿಡ್ಕೊಂಡು ಬಹಳ ಖುಷಿಯಿಂದ ಅವರನ್ನು ಸ್ವಾಗತಿಸ್ತಾ
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.